ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಮೀನಾ ಕೈಗೆ ಸಿಕ್ಕಿಬಿದ್ರ ವೀಣಾ ಹಾಗೆ ಪ್ರಿಯಾ ಸಿಡಿದದ್ದು ಯಾಕೆ, ಏನೇನಾಯ್ತು, ಏನ್ ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಮ್ಮ ಕಳ್ಳಿ ರೀತಿ ಮನೆಗೆ ಬರ್ತಾರೆ. ಕಳ್ಳಿ ರೀತಿ ಮನೆಗೆ ಬಂದಿದ್ರಿಂದ ಸುಂದ್ರ ಅವರು ಕಳ್ಳ ಬಂದ ಅವತ್ತು ನನ್ನ ಕಳ್ಳು ಬಡ್ಲಿ ತುಂಬ್ಕೊಂಡು ಹೋಗಿದ್ ಕಳ್ಳನೇ ಬಂದ ಅಂತ ಹೇಳಿ ಎಲ್ಲರನ್ನ ಕೂಡ ಎಬ್ಬಿಸಿ ಒಂದು ದೊಡ್ಡ ಸೀನನ್ನೇ ಕ್ರಿಯೇಟ್ ಮಾಡಿಬಿಡ್ತಾರೆ. ಇದರಿಂದಾಗಿ ಪ್ರಿಯಾ ಸಿಕ್ಕಿದೆ ಚಾನ್ಸು ಅಂತ ಅನ್ಕೊಂಡಿದ್ದೆ. ಇದೇ ನೆಪದಲ್ಲಿ ಒಡವೆಗಳನ್ನ ಮನೆಗೆ ತಗೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೋತಾಳೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಒಡವೆಗಳ ವಿಷಯನ ಗಂಡನ ಹತ್ರ ಮಾತಾಡಿದಾಗ ಮಾಧವ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಒಡವೆಗಳನ್ನ ಲಾಕರಲ್ಲಿ ಇಟ್ರೆ ಸೇಫ್ ಆಗುತ್ತೆ, ಅದಕ್ಕೆ ಅಮ್ಮನ ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಪ್ರಿಯಾ ಹೇಳ್ತಾರೆ. ಮಾಧವ್ ಕೂಡ ಒಪ್ಕೋತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೇನೆ ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ. ಇಲ್ಲಿ ಮೀನಾ ಮಾವನ ಹತ್ರ, ಮಾವ ಬೆಂಗಳೂರು ವಿಷಯ ಏನು ಹೇಳಲೇ ಇಲ್ವಲ್ಲ ನೀವು ಅಂತ ಹೇಳಿದಾಗ, ಏನು ಹೇಳೋದಮ್ಮ, ಏನು ಹೇಳೋದೇನಿಲ್ವಲ್ಲ, ನೀನು ಹೋಗ್ತೀಯ ತಾನೇ, ಹೋಗ್ಲೇಬೇಕಲ್ವಾ ಅಂತ ಹೇಳ್ತಾರೆ. ಜೊತೆಗೆ ನೀನು ಒಬ್ಳೇ ಅಂತೂ ಹೋಗೋಕ್ಕಾಗೋದಿಲ್ಲ, ನೀನು ಒಬ್ಳನ್ನೇ ಅಂತೂ ನಾನು ಕಳಿಸೋದೇ ಇಲ್ಲ, ಕೇಶವನ್ ಕರ್ಕೊಂಡು ಹೋಗು ನಿಂತೆ ಜೊತೆಯಲ್ಲಿ ಅಂತ ಹೇಳಿ ನಂದವರು ಹೇಳ್ತಾರೆ. ಇದರಿಂದ ಮೀನಾಗೆ ಕೇಶವಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ. ಬಟ್ ಪ್ರಿಯಾಗೆ ಮಾತ್ರ ಇದು ಇಷ್ಟ ಆಗೋದೇ ಇಲ್ಲ. ತದನಂತರ ಇಲ್ಲಿ ಪ್ರಿಯಾ, ಮವ ನೆನ್ನೆ ತಾನೇ ಕಳ್ಳ ಬಂದಿದ್ದ, ನನಗೆ ಭಯ ಆಗ್ತದೆ, ಅದಕ್ಕೆ ಒಡವೆಗಳನ್ನ ತೊಗೊಂಡು ಹೋಗಿ ಅಮ್ಮನ ಕೊಡ್ತೀನಿ, ಅಮ್ಮ ಲಾಕರಲ್ಲಿ ಇರ್ತಾರೆ, ತುಂಬ ಒಡವೆಗಳಿದೆ ಅಲ್ವಾ ಅಂತ ಹೇಳಿದಾಗ ಇಲ್ಲಿ ನಂದ ಅವರು, ಹೌದು ಪ್ರಿಯಾ ಹೇಳ್ತಿರೋದು ಕರೆಕ್ಟಾಗೇ ಇದೆ, ಆ ಕಳ್ಳ ಬಂದ ಅಂತ ಹೇಳೋಕ್ಕಾಗೋದಿಲ್ಲ, ಆದರೂ ಕೂಡ ಒಡವೆಗಳು ಮನೇಲಿರೋದು ಸೇಫ್ ಅಲ್ಲ ಅಂತ ಹೇಳಿ ನಂದವರು ಹೇಳ್ತಾರೆ. ಈ ಕಡೆ ಗಿರೀಶ್ ಅವ್ರು ಕೂಡ, ಹೌದು ರೀ ನಮ್ಮದು ಕೂಡ ಒಡವೆಗಳಿದೆ ಅಲ್ವಾ, ಜೊತೆಗೆ ಮೀನಾ ಮನೆಯವರು ಕೂಡ ಒಡವೆ ತಂದು ಕೊಟ್ಟಿದ್ದಾರೆ, ಎಲ್ಲ ಒಡವೆನೂ ಕೂಡ ನಾವು ಲಾಕರಲ್ಲಿ ಇಟ್ಟರೆ ಏನು ಆಗತ್ತೆ, ಒಳ್ಳೇದೇ ಆಗತ್ತಲ್ವ, ಲಾಕರಲ್ಲಿ ಇಟ್ಬಿಡೋಣ ಒಡವೆಗಳನ್ನ ಅಂತ ಹೇಳಿ ಹೇಳ್ತಾರೆ. ಹೌದು ಗಿರಿಜಾ, ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಪ್ರಿಯಾ ಗಿರಿಜಾಗೆ ಕೊಟ್ಬಿಡು, ಎಲ್ಲ ಒಡವೆಗಳನ್ನ ನಮ್ಮ ಮನೆಯಲ್ಲಿರೋ ಒಡವೆಗಳ ಸಹಿತ ಅಲ್ಲಿಗೆ ಇಟ್ಬಿಡ್ತಾರೆ ಅಂತ ಹೇಳಿದಾಗ ಪ್ರಿಯಾಗೆ ಭಯ ಶುರುವಾಗ್ಬಿಡತ್ತೆ. ಏನಪ್ಪ ಇದು, ಒಡವೆಗಳೇನಾದರೂ ಅಲ್ಲಿ ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಟ್ರೆ, ಚೆಕ್ ಮಾಡಿಬಿಟ್ರೆ ಏನು ಮಾಡೋದು ಅಂತ. ಅದೇ ಕಾರಣಕ್ಕೆ ಅಲ್ಲಿ ಏನೂ ಕೂಡ ಒಡವೆನ ಉಜ್ಜಲ್ಲ ಅಲ್ವಾ ಅಂತ ಹೇಳಿ ಕೇಳಿದಾಗ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಮೀನಾ ಎಲ್ಲರೂ ಕೂಡ ಹೇಳ್ತಾರೆ. ನಂತರ ಮೀನಾಗೆ ಡೌಟ್ ಬರುತ್ತೆ, ಯಾಕಂದರೆ ಪ್ರಿಯಾ ಪದೇ ಒಡವೆ ಉಜ್ಜಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಮೀನಾ, ಏನಿದು ಪ್ರಿಯಾ ಅವರ, ಯಾಕೆ ಪದೇ ಒಡವೆ ಉಜ್ಜಲ್ವಾ ಅಂತ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಅದು ಹಾಗಲ್ಲ, ಅಪ್ಪ ಅಮ್ಮ ಕಷ್ಟಪಟ್ಟು ಒಡವೆ ಮಾಡಿಸಿದಾರಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂತಾರೆ. ಈ ಕಡೆ ಸುಂದ್ರವ್ರು ಕೂಡ, ಹೌದು ಒಡವೆಗಳನ್ನ ಇಟ್ಟು ಹಾಗೆ ಮಾಡಿಬಿಡ್ತಾರೆ, ಸವಸ್ಬಿಡ್ತಾರೆ ಬ್ಯಾಂಕ್ ಅವರು ಒಡವೆಗಳನ್ನ, ನಂದು ಒಂದು ಬೆಳ್ಳಿ ಉಡ್ದಾರ ಇಟ್ಟಿದೆ, ಅದಂತೂ ಇಷ್ಟಪ್ಪ ಆಗೋಗಿತ್ತು ಅಂತ ಹೇಳಿ ಸುಂದ್ರವರು ತಮಾಷೆ ಮಾಡ್ತಾರೆ. ತದನಂತರ ನಂದವರು, ನೀನು ಮತ್ತು ಕೇಶವ ಹೋಗಿ ಬನ್ನಿ ಬೆಂಗಳೂರಿಗೆ ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಮೀನಾಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಕೊನೆಗೂ ಮಾವ ಒಪ್ಕೊಂಡ್ರು ಅಂತ ಕುಣಿದು ಕುಪ್ಪಳಿಸ್ತಿದ್ರೆ ಇಲ್ಲಿ ಪ್ರಿಯಾ ಅಂತೂ ಅದನ್ನು ನೋಡೋಕ್ಕಾಗದೆ ಹೊಟ್ಟೆ ಕಿಚ್ಪಡ್ತಿದ್ದಾರೆ. ಜೊತೆಗೆ ಇಲ್ಲಿ ಗಿರೀಶ್ ಅವರು, ನೋಡು ಮೀನಾ, ಇವತ್ತು ನಿಮ್ಮ ಮಾವ ಒಪ್ಕೊಂಡ್ರು ಅಂದರೆ ಅದಕ್ಕೆಲ್ಲ ನಾನೇ ಕಾರಣ, ಪುಸ್ಲಾಯಿಸಿ ಎಷ್ಟು ಚೆನ್ನಾಗಿ ಒಪ್ಪಿಸ್ತೆ ಗೊತ್ತಾ ಅಂತ ಹೇಳಿ ಹೇಳಿದಾಗ, ನನ್ನ ಮುದ್ದು ಅತ್ತೆ ನೀವು ಅಂತ ಹೇಳಿ ಇಲ್ಲಿ ಮೀನಾ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಒಡವೆಗಳನ್ನ ತೊಗೊಂಡಿದ್ದಾರೆ ಗಿರೀಶ್ ಅವರು. ಅಮ್ಮು ನಿಂದು ಒಡವೆಗಳನ್ನ ಇಟ್ಟಿದ್ಯಾ ಅಲ್ವಾ ಅಂದಾಗ, ಹಾಂ ಅತ್ತೆ ಇಟ್ಟಿದ್ದೀನಿ ಅಂತ ಅಮ್ಮ ಹೇಳ್ತಾರೆ. ನಂತರ ಪ್ರಿಯಾ ಬಾ ಅಮ್ಮ ಒಡವೆಗಳು ತೊಗೊಂಡು ಬಾ ಅಂದಾಗ ಪ್ರಿಯಾ ಕೂಡ ತಂದು ಒಡವೆಗಳು ಕೊಡ್ತಾರೆ. ನಿಜವಾಗ್ಲೂ ಅಲ್ಲಿ ಒಡವೆಗಳನ್ನೆಲ್ಲ ಉಜ್ಜಲ್ಲ ಅಲ್ಲ, ಏನೂ ಚೆಕ್ ಮಾಡಲ್ಲ ಅಲ್ವಾ ಅಂದಾಗ, ಅಯ್ಯೋ ಪ್ರಿಯಾಕ ನೀವು ಯಾಕೆ ರೀತಿ ಯೋಚನೆ ಮಾಡ್ತಿದ್ರೆ, ಆ ರೀತಿ ಏನೂ ಮಾಡಲ್ಲ, ತೊಗೊಂಡೋಗಿ ಹೇಳ್ತೀವಿ ಅಷ್ಟೇ ಅಂತ ಹೇಳಿ ಅಮ್ಮ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ವೀಣಾ ಅವರು ಮನೆಗೆ ಬರ್ತಾರೆ. ವೀಣಾ ಅವರು ಮನೆಗೆ ಬಂದರೆ ತುಂಬ ಖುಷಿ ಆಗ್ತದೆ ನಿಮ್ಮನ್ನು ನೋಡಿದ್ದ, ಒಂದು ಅರ್ಧ ಗಂಟೆ ಕೆಲಸ ಇದೆ, ಹೋಗಿ ಬಂದುಬಿಡ್ತೀವಿ ಅಂತ ಹೇಳಿ ಇಲ್ಲಿ ಅಮ್ಮು ಮತ್ತು ಗಿರೀಶ್ ಅವರು ಹೇಳಿದಾಗ, ಇಲ್ಲಿ ಪ್ರಿಯಾ ಅತ್ತೆ ದಯವಿಟ್ಟು ನಾನು ಕೂಡ ಬರ್ತೀನಿ ಅಂತ, ನಿಮ್ಮನ್ನು ಬಿಟ್ಟಿರೋದು ನನಗೆ ಕಷ್ಟ ಆಗುತ್ತೆ, ಒಂದು ಅರ್ಧ ಗಂಟೆ ಕೂಡ ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಮ್ಮ ಶಾಕ್ ಆಗ್ತಾರೆ, ಏನೇದು ನಿಮ್ಮಮ್ಮ ಬಂದಿದ್ದೀನಿ, ನನ್ನ ಜೊತೆ ಇರ್ತೀನಿ ಅನ್ನೋದು ಬಿಟ್ಟು ಅತ್ತೆ ಜೊತೆ ಹೋಗ್ತೀನಿ ಅಂತಿದೆಯಲ್ಲೇ ಅಂತ ವೀಣವರು ಹೇಳ್ತಾರೆ. ಈ ಕಡೆ ಗಿರೀಶ್ ಅವರು, ನೋಡು ಪ್ರಿಯಾ ಆ ರೀತಿಯೆಲ್ಲ ಬೇಜಾರು ಮಾಡ್ಕೋಬೇಡ, ಜಸ್ಟ್ ಅರ್ಧ ಗಂಟೆ ಅಷ್ಟು, ಈಗ ಹೋಗಿ ಬಂದುಬಿಡ್ತೀವಿ, ಅಮ್ಮ ಇದ್ದಾರಲ್ವ, ಅಮ್ಮ ಬೇಜಾರು ಮಾಡ್ಕೋತಾರಲ್ವ ಮಗಳೇ, ಇದ್ಬಿಡು ಅಮ್ಮನ ಜೊತೆ ಅಂತ ಹೇಳಿ ಅಮ್ಮ ಜೊತೆ ಹೊರಟ್ಬಿಡ್ತಾರೆ. ಈ ಕಡೆ ಏನೇ ಇದು ಪ್ರಿಯಾ, ಈ ರೀತಿಯಾಗಿ ನಡ್ಕೋತಿದ್ಯಲ್ಲ, ಅಮ್ಮ ಬಂದರು ಅಂತ ಖುಷಿ ಪಡ್ತೀಯ ಅಂತ ಅಂದ್ಕೊಂಡ್ರೆ ಈ ರೀತಿ ಅತ್ತೆ ಜೊತೆ ಹೋಗಬೇಕು ಅಂತಿದ್ಯಾ, ಇಷ್ಟೆಲ್ಲ ಬದಲಾಗ್ಬಿಟ್ಯಾ ಪ್ರಿಯಾ ನೀನು ಅಂತ ಹೇಳಿ ವೀಣಾ ಅವರು ಕೇಳಿದಾಗ, ಅಮ್ಮ ನಿನಗೆ ಗೊತ್ತಿದ್ಯಾ ಅವರಿಬ್ರು ಎಲ್ಲಿಗೆ ಹೋದ್ರು ಅಂತ, ಗೊತ್ತಿದ್ದಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರಲಿಲ್ಲ, ಒಡವೆಗಳನ್ನೆಲ್ಲ ತೊಗೊಂಡು ಲಾಕರಲ್ಲಿ ಇಳಕ್ಕೆ ಹೋಗಿದ್ದಾರೆ, ನಂದು ಕೂಡ ತೊಗೊಂಡು ಹೋಗಿದ್ದಾರೆ ಅವರು, ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಅಮ್ಮ ಒಡವೆಗಳು ಒಳಿತಿಲ್ಲ, ಅದು ಇದು ಅಂದು ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು, ಆ ಮೀನಾ ಜೊತೆ ಸೇರಿಕೊಂಡು ಅವಳು ಕೂಡ ಫುಲ್ ತರಲೆ ಆಗಿಬಿಡ್ತಾಳೆ ಅಮ್ಮು ಕೂಡ ಅಂತ ಹೇಳಿ ಪ್ರಿಯಾ
ಪ್ರಿಯಾ ಹೇಳಿದಾಗ ಏನು ಮಾತಾಡ್ತಿದ್ಯಾ ಪ್ರಿಯಾ ನೀನು, ಆ ಅಮ್ಮನ ಅದು ಒಂದು ಚೈಲ್ಡು, ಅದಕ್ಕೆ ಏನು ಗೊತ್ತಾಗತ್ತೆ. ನಿಜವಾಗ್ಲೂ ಅಕ್ಕ ಸಾಲಿಗನ್ನ ಕರ್ಸಿದ್ರೆ ಅವ್ನಿಗೆ 10 ವರ್ಷ ಬೇಕು, ಅದು ನಿಜಾನ ಸುಳ್ಳ ಅಂತ ಕಂಡಿಡಿಯೋಕೆ ಅಂತ ಒಡವೆಗಳು ತೊಗೊಂಡು ಬಂದಿದ್ದಾಳೆ ನಿಮ್ಮಮ್ಮ. ಅದಕ್ಕೆಲ್ಲ ತಲೆ ಕೆಡಿಸ್ಕೋತಾ ಇದೆಯಾ. ನೀನು ಮೊದಲೇ ಹೇಳಿದ್ರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದೆ ಅಪ್ಪ, ನೀನು ನೋಡಿದ್ರೆ ಏನೂ ಹೇಳಲ್ಲ, ಸುಮ್ಮನೆ ಹೆದರ್ಕೋತಾ ಇರ್ತೀಯ. ಡೂಪ್ಲಿಕೇಟ್ ಒರಿಜಿನಲ್ ಗೊತ್ತಾಗಲ್ಲ ಕಣೆ ಅಂಥದ್ದಾಗೆ ಮೀನಾ ಬಂದಿದೆ, ಏನು ಒರಿಜಿನಲ್ ಏನು ಡೂಪ್ಲಿಕೇಟ್ ಆಂಟಿ ಅಂತ ಕೇಳ್ತಾರೆ. ಅದು ಹಾಗಲ್ಲ ಅಮ್ಮ, ಇವತ್ತಿನ ಕಾಲದಲ್ಲಿ ಮದುವೆ ಮಾಡ್ಕೊಳ್ಳೋ ತನಕ ಎಲ್ಲ ತುಂಬ ಚೆನ್ನಾಗಿ ನಾಟಕ ಮಾಡ್ತಾರೆ. ಸುಸೆ ಹೋಗ್ತಿದ್ದಾಗೆ ಅವರ ಒರಿಜಿನಲ್ ಬುದ್ಧಿ ತೋರಿಸ್ತಾರೆ, ಅದೇ ಡೂಪ್ಲಿಕೇಟ್ ಒರಿಜಿನಲ್ ಅಂತ ಹೇಳ್ತಿದೆ. ಬಟ್ ನಿಮ್ಮ ಮನೆಯವರೆಲ್ಲ ಹೀಗಲ್ಲ ಅಂತ ತಿಳಿಸ್ತಿದೆ ಅಷ್ಟೇ ಅಂದಾಗ, ಆದರೆ ಅದು ಡೂಪ್ಲಿಕೇಟ್ ಗೊತ್ತೇ ಆಗಲ್ಲ ಹಾಗೆ ಹೀಗೆ ಅಂತಿದ್ರಲ್ಲ ಅಂತ ಹೇಳಿ ಮೀನಾ ಕೇಳ್ತಾರೆ. ಅದು ಹಾಗಲ್ಲ ಅಮ್ಮ, ಇರು ಹೇಳ್ತೀನಿ, ನೀನು ಹೇಳ್ತಿರೋ ಪ್ರತಿ ವಿಷಯಗಳನ್ನ ಪ್ರೋಸೆಸ್ ಮಾಡಿ ಹೇಳೋಷ್ಟರಲ್ಲಿ ಅಂತ ಹೇಳಿ ವೀಣಾ ಹೇಳ್ತಿದ್ದಾಗೆ ಈ ಕಡೆ ಮೀನಾ ಏನು ಆಂಟಿ ಪ್ರೋಸೆಸ್ಸು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಏನದು ಮೀನಾ ಅವರ, ನಮ್ಮಮ್ಮ ಮನೆಗೆ ಬರೋದೇ ತಪ್ಪ, ನಮ್ಮಮ್ಮ ಮನೆಗೆ ಬಂದರೆ ಸಾಕು, ಮದುವೆ ಮೊದಲಿಂದಾನು ಕೂಡ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಿರಲ್ಲ, ಮನೆಗೆ ಬಂದ ಅತಿಥಿಗಳನ್ನ ಹೀಗೆ ನಡೆಸ್ಕೊಡೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂತ ಪ್ರಿಯಾ ಹೇಳ್ತಾರೆ. ಅಮ್ಮ ಮಗಳು ಏನೋ ಮಾತಾಡ್ಕೊತಿರ್ತೀವಿ, ಅದನ್ನು ಕೆಡಿಸ್ಕೊಳ್ಳೋದಲ್ಲದೆ ಅದನ್ನು ಕೂಡ ಬಂದು ಪ್ರಶ್ನೆ ಮಾಡ್ತೀರಲ್ಲ ನೀವು ಅಂತ ಪ್ರಿಯಾ ಹೇಳಿದ ತಕ್ಷಣ ಈ ಕಡೆ ಮೀನಾಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ. ಪರವಾಗಿಲ್ಲ, ಅದು ಹಾಗಲ್ಲ, ನನ್ನ ಮಗಳು ಅಂತ ಹೇಳ್ತಿರ್ತಾರಲ್ವಾ ವೀಣಾ ಆಂಟಿ, ಅದಕ್ಕಷ್ಟೇ ಸಲಿಗೆಲ್ಲಿ ಕೇಳಿದೆ ಅಂತ ಮೀನಾ ಹೇಳ್ತಾರೆ. ಹೌದಮ್ಮ ಬಿಡು ಪಾಪ, ನಿಮ್ಮ ಮನೆಯವ್ರು ಬರೋದೇ ಇಲ್ವಲ್ಲ ಪಾಪ, ಅದಕ್ಕೆ ನೀನು ನನ್ನನ್ನೇ ನಿಮ್ಮಮ್ಮ ಅನ್ಕೊಂಡ್ಬಿಟ್ಟಿದ್ಯಾ, ಏನೋ ಕೇಳಲಿ ಬಿಡು ಪ್ರಿಯಾ ಅಂತ ಹೇಳಿ ವೀಣಾ ಕೂಡ ಹೇಳ್ತಾರೆ. ಹೌದು, ನಿನ್ನ ಗಂಡ ಎಲ್ಲಿ ಅಂಗಡಿಗೆ ಹೋಗಿದ್ದಾನಾ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಹೌದು ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮಗಳು ಬಂದಮೇಲೆ ಈ ಮನೆ ಕಳೆ ಕಟ್ಟಿರ್ಬೇಕಲ್ವಾ ಅಂತ ವೀಣಾ ಅವ್ರು ಕೇಳಿದ್ದಕ್ಕೆ, ಅವ್ರು ಬರೋಕ್ಕೂ ಮುನ್ನೆನೂ ನಮ್ಮ ಮನೆ ನಂದ ಗೋಕುಲನೇ, ಸೊಸೆ ಅವ್ರು ಬಂದಮೇಲೆ ಇನ್ನಷ್ಟು ಖುಷಿ ಜಾಸ್ತಿ ಆಗಿದೆ ಅಂತ ಹೇಳಿ ಮೀನಾ ಹೇಳ್ತಾರೆ. ಅತ್ತ ಕಡೆ ಕೇಶವ ಅಂತೂ ತನ್ನ ಹೆಂಡತಿ ಜೊತೆ ಬೆಂಗಳೂರಿಗೆ ಹೋಗೋ ಖುಷಿಯಲ್ಲಿದ್ದರೆ ಇಲ್ಲಿ ನಂದ ಅವ್ರು ಬಂದಿದ್ದೆ. ಮೀನಾ ಎಲ್ಲಿಂದ ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲ್ಸಕ್ಕೆ ಹೋಗೋದು ಅಂತ ಹೇಳ್ತಾರೆ. ವರ್ಕ್ ಇರುತ್ತೆ ಅಂದಾಗ 9 ರಿಂದ 5 ಅಂತಾರೆ. ಆ ಟೈಮಲ್ಲಿ ನೀನು ಒಬ್ಬನೇ ಇರ್ತೀಯ ಅಲ್ವಾ, ನಾನು ಒಂದಿಬ್ರಿಗೆ ದುಡ್ಡು ಕೊಡಬೇಕಿತ್ತು, ಆ ದುಡ್ಡನ್ನು ಕೊಟ್ಬಿಟ್ಟು ಅವ್ರ ಅಂಗಡಿಲಿ ಸ್ವಲ್ಪ ಹೊತ್ತಿದ್ದು ಚೆನ್ನಾಗಿ ಮಾತಾಡಿ ಅಲ್ಲಿ ಏನಾದರೂ ಬೆಳವಣಿಗೆ ಆಗಿದೆಯಾ, ಅವ್ರೇನಾದರೂ ಹೊಸದಾಗಿ ಯೂಸ್ ಮಾಡಿಕೊಂಡು ಅಂಗಡಿ ನಡೆಸ್ತಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಬಂದುಬಿಡು. ಒಬ್ರಿಗೆ 20,000 ಕೊಡಬೇಕು, ಒಬ್ರಿಗೆ 5,000 ಕೊಡಬೇಕು, ತಗೋ ಅಂತ ಹೇಳ್ತಾರೆ. ನಿಜಕ್ಕೂ ಕೇಶವ್ ಅವ್ರಿಗೆ ಈ ಒಂದು ವಿಷಯದಲ್ಲಿ ತುಂಬ ಬೇಜಾರ ಆಗುತ್ತೆ. ನಂತರ ಗಿರಿಜಾ ಮತ್ತು ಅಮ್ಮು ಇಬ್ಬರು ಕೂಡ ಒಡವೆಗಳನ್ನ ಇಟ್ಟು ಬರ್ತಿರ್ತಾರೆ. ಅದರ ನಡುವೆ ಇಲ್ಲಿ ವಲ್ಲಭ ಯಾರಿಗೋ ಡೆಲಿವರಿ ಕೊಡ್ತಿರ್ತಾರೆ. ಊಟ ಚೆಲ್ಲೋಗಿರುತ್ತೆ, ನೀನೇ ಮಧ್ಯದಾರಿಯಲ್ಲಿ ತಿನ್ಕೊಂಡು ಬಂದಿದ್ಯಾ ಅಂತ ಕಸ್ಟಮರ್ ವಲ್ಲಭನ ಮೇಲೆ ರೇಗ್ತಿರ್ತಾರೆ, ಬೈತಿರ್ತಾರೆ. ರಿವ್ಯೂ ಕೊಡಿ ಅಂದರೆ ನಿನಗೆ ರಿವ್ಯೂ ಬೇರೆ ಕೇಳ, ತೊಗೊಂಡು ಹೋಗ್ತಾ ಇರೋ ದುಡ್ಡು ಕೊಟ್ಟಿದೆ ಹೆಚ್ಚು ಅಂತ ಬೈದು ಕಳಿಸ್ಬಿಡ್ತಾರೆ. ಇದನ್ನು ನೋಡಿದಂಥ ಅಮ್ಮಗೆ ತುಂಬಾ ನೋವಾಗುತ್ತೆ. ಪಾಪ ವಲ್ಲಭ ಡೆಲಿವರಿ ಹುಡುಗನ ಕೆಲಸ ಮಾಡ್ತಿದ್ದಾನೆ, ಇಷ್ಟೆಲ್ಲ ಬೈದ್ಬಿಟ್ರು, ವಲ್ಲಭಂಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ತುಂಬ ಬೇಜಾರು ಮಾಡ್ಕೋತಾಳೆ ಅಮ್ಮು. ಎತ್ತ ಕಡೆ ಕಲಾ ಅವರು ಮತ್ತು ಅಜ್ಜಿ ಇಬ್ಬರು ಕೂಡ ಗಿರಿಜಾವ್ನ ಭೇಟಿ ಮಾಡಬೇಕು ಅಂತ ಹಿತ್ತಲಿಗೆ ಬಂದಿದ್ದಾರೆ. ಅಲ್ಲಿ ಅತಿ ಅಂತ ಹೇಳಿ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಬರ್ತಾರೆ. ಅವ್ರು ಬರ್ತಿದ್ದಾಗೆ ಅಕ್ಕಿ ಮತ್ತು ಅಮ್ಮನ ಔಸ್ಬಿಡ್ತಾರೆ ಗಿರಿಜಾ ಅವರು. ನಂತರ ಇನ್ನೇನು ಸಿಕ್ಕಿ ಬೀಳಬೇಕು ಅಷ್ಟರಲ್ಲಿ ಇಲ್ಲಿ ಪಡ್ವಲ್ಕಾಯಿ ಪಾಯಸ ಮಾಡೋದು ಹೇಳ್ಕೊಡಿ ನಿಮ್ಮ ಮಗಳು ಪ್ರಿಯಾಗೆ ಅಂತ ಹೇಳಿ ಗಿರಿಜಾ ಅವರು ವೀಣಾ ಅವ್ರಿಗೆ ತಿಳಿಸ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಇದನ್ನ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ